ಅತ್ಯಂತ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ಪೂಜ್ಯರಿಗೆ ಎಳಿ ಇಲ್ಲದೆ ಗಟ್ಟಿ ಹೆಂಗೆ ಆಗುವುದಿಲ್ಲ. ಗಟ್ಟಿ ಅದ ಅಂದರೆ ಎಳಿ ಇದ್ದೇ ಇರ್ತದೆ. ಹಾಗೆ ಮನುಷ್ಯ ಪ್ರಪಂಚದೊಳಗೆ ಅದಾನ ಅಂದರೆ ಚಿಂತೆ ಅವು ಎಳೆ ಇದ್ದಂಗೆ ಇದ್ದೇ ಇರ್ತಾರೆ. ಚಿಂತೆ ಎಲ್ಲ ಎಳೆ ಎಲ್ಲ ಹಾದು ಅಂದರೆ ಚಿಂತೆ ಎಲ್ಲ ಹೋಯ್ತಂದ್ರೆ ಮನುಷ್ಯನೇ ಹೊರ ಪರಮಾತ್ಮ ಆಗ್ತದೆ. ಅದಕ್ಕೆ ಮನುಷ್ಯನಿಗೆ ಚಿಂತಾ ರಹಿತನಾಗಿ ಇರಲಿಕ್ಕೆ ಬರುವುದು. ಅದನ್ನು ಇನ್ನೊಂದು ರೀತಿಯೊಳಗೆ ಪರಿವರ್ತನೆ ಮಾಡಿ ಬರ್ತದೆ. ಅದೇ ಹೇಳುವಂಥದ್ದು ಚಿಂತನ. ಪರಮಾತ್ಮನ ಬಗ್ಗೆ ಚಿಂತನ, ಸಂಸಾರದ ಬಗ್ಗೆ ಚಿಂತನೆ. ಅದನ್ನು ಬಹಳ ಸುಂದರ ಅರ್ಥನೇ ಹೇಳೋ ಚಿಂತೆ ಅಂತ. ಗಂಗೆ ಒಂದು ಚಿಂತೆ, ಅದರ ಸಮಗಾರದ ಒಂದು ಚಿಂತೆ ಹೇಳಿದರು. ನನಗೆ ಎಣ್ಣೆ ಉಡವ ಚೆನ್ನ ಮಲ್ಲಿಕಾರ್ಜುನ ಒಲಿವನೆಂಬ ಚಿಂತೆ, ನನಗೆ ನಿನ್ನ ಕಾಮದ ಚಿಂತೆ ಅಂತ ಹೇಳಿದರು. ವಾಸ್ತವಿಕವಾಗಿ ಚಿಂತೆ ಯಾಕೆ ಮಾಡ್ತಾರೆ ಅದೇ ನಮ್ಗೆ ಗೊತ್ತಾಗಬಹುದು. ಚಿಂತೆ ಆಗ್ತಾರೆ ಯಾಕೆ ಮಾಡ್ತಾರೆ ಯಾಕೆ? ಯಾವ ಮನುಷ್ಯನಿಗೆ ಎರಡು ವಿಷಯದಲ್ಲಿ ಶ್ರದ್ಧಾನೇ ಇಲ್ಲ, ವಿಶ್ವಾಸನೇ ಇಲ್ಲ, ನಾವು ಚಿಂತೆ ಮಾಡಿ ನೆನಪಿಡುವುದಿಲ್ಲ. ಏನು? ಯಾವ ಮನುಷ್ಯ ಅವನಿಗೆ ವಿಶ್ವಾಸನೇ ಇಲ್ಲ, ಎಲ್ಲಿ? ಒಂದು ಪ್ರಾರಬ್ಧ ಮೇಲೆ, ಒಂದು ಪರಮಾತ್ಮ ಮೇಲೆ. ಪ್ರಾರಬ್ಧದ ಮೇಲೆ ಭರೋಸೆ ಇತ್ತು, ಆಗೋದಾಗ್ತದ. ಏನಂದ್ರೂ ತಪ್ಪನೇ. ಪರಮಾತ್ಮನ ಭರೋಸೆ ಇತ್ತು, ಏನು ಇಚ್ಛೆ ಮಾಡ್ಬೇಕು. ಇವೆರಡೂ ಯಾರು ಇಲ್ಲ, ತಮ್ಮ ಹಣೆ ಬರೋ ಮೇಲೆ ಇಲ್ಲ. ಪ್ರಾರಬ್ಧ ಪಹಲೆ ರಚ ಪೀಛೆ ರಚ ಶರಿ, ತುಳಸಿ ಚಿಂತಾ ಕಿಂಕರೆ ಭಜನೆ ಶರೀರ. ಯಾವ ಮನುಷ್ಯನಿಗೆ ಹಣೆ ಬರ ಮೇಲೆ ಅದ, ನೀ ಏನು ಮಾಡಿದ್ರು ಆಗುದಿಲ್ಲ, ಏನಾಗ್ಬೇಕು ಅದೇ ಆಗ್ಬೇಕು. ಅದನ್ನು ತೀರಿಸಲಿಕ್ಕೆ ಯಾರೇ ಸಾಧ್ಯನೇ ಇಲ್ಲ. ಶರೀರ ಬರ್ದಾಳಂತ, ನೀ ಹೆಂಗಿರಬೇಕು, ಎಷ್ಟು ಬೆಳೆಸಬೇಕು, ಎಷ್ಟು ಕಲಿಯಬೇಕು, ಏನು ಮಾಡಬೇಕು, ಎಷ್ಟು ಸುಟ್ಟಾಗಬೇಕು, ನೀ ಎಂದು ಸಾಯಬೇಕು, ಎಲ್ಲಿ ಸಾಯಬೇಕು, ಎಲ್ಲ ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನ್. ಯಾಕೆ ಚಿಂತೆ ಮಾಡ್ತೀವಿ? ಚಿಂತೆ ಯಾಕೆ ಮಾಡ್ತೀವಿ ಅಂದ್ರೆ ನೀ ಮಾಡಿದ ಕರ್ಮದ ಮೇಲೂ ನಿನ್ನ ಭರೋಸೆ. ಎರಡನೇ ಮಾತು, ದೇವ್ರ ಮೇಲೆ ಭರೋಸೆ ಇದ್ದ ಮುಗಿದು. ಕೂಸ ತಾಯಿ ತೊಡೆ ಮೇಲೆ ಇದ್ದದ್ದು ಏನಕ್ಕೆ ಚಿಂತೆ ಮಾಡಿದ? ನನಗೆ ಹೆಸರು ಹಾಕ್ಯಾರ, ನನಗೆ ಯಾರು ಹೊಟ್ಟೆ ಕಡಿಕೆ, ಏನು ಮಾಡೋದು? ಅವು ಎಲ್ಲ ಒಂದೇ ಕೆಲಸ ಅದು ಕಳ್ಕೋದು. ಅದು ಬಿಟ್ಟು ಮತ್ತೆ ಏನು ಎಲ್ಲವೂ ಮಾಡ್ತಾವೆ. ಅಷ್ಟು ನಂಬೇದು, ಅಷ್ಟು ನಂಬೇದು. ಏಕೀವರೆ ದೋನಿಗಳು ಏನು ನಮ್ಮವನ್ನ ತೆಗಿಬೇಕು, ಸುಮ್ಮ ಗೊತ್ತದು. ಈಗಿನ ತೆಗಿಬೇಕು, ಅಕ್ಕಿನ ಮುಗಿಸ್ಬೇಕು, ಅಕ್ಕಿನ ಎಲ್ಲ ಮಾಡಬೇಕು. ಅಷ್ಟು ನಂಬಿಕೆ ನಮಗೆ ದೇವ್ರ ಮೇಲೆ ಅದೇನು, ಗುರುವಿನ ಮೇಲೆ ಅದೇನು ಇಲ್ಲ ಇಲ್ಲ. ಅದಕ್ಕೆ ಚಿಂತೆ ಮಾಡೋದು. ಅಷ್ಟು ಮನುಷ್ಯನಿಗೆ ನಂಬಿಕೆ ಇಲ್ಲದ ಮನುಷ್ಯ ತನ್ನ ಪ್ರಾರಬ್ಧದ ಮೇಲೂ ತನ್ನ ಕರ್ಮದ ಮೇಲೆ ನಂಬಿ ಇಲ್ಲ, ಪರಮಾತ್ಮನ ನಂಬಿ. ಇಂಥ ಮನುಷ್ಯ ಚಿಂತೆ ಮಾಡ್ತಾನೆ. ಆ ಚಿಂತೆಗೆ ಏನಾಗುದಿಲ್ಲ. ಚಿತ್ತಾಯ ತುರ್ತಾಯ ಬಿಂದು ಮಾತ್ರ ವಿಶೇಷ. ಇಷ್ಟೇ ಸ್ವರಿ ಸಾಯ್ತಷ್ಟೇ ಚಿಂತೆ ಮಾಡ್ತಾರೆ. ಏನಾಗುದಿಲ್ಲ. ಟಿವಿ ಆಗ್ತದೆ, ಟಿವಿ ಆಗ್ತದೆ. ಮತ್ತೆ ಕಾಯ್ದೆ ಏನು ಚಿಂತೆ ಮಾಡೋದು ಟಿವಿ.
ಅದಕ್ಕೆ ಮಹಾನುಭಾವ ಹೇಳ್ತಾರೆ, ನಿನಗೆ ಭರವಸೆ ಇಲ್ಲದ ಮನುಷ್ಯ ಜಗತ್ತಿನೊಳಗೆ ನೀನು ಹೆಂಗೆ ಬರುತ್ತೆ? ಸಂಸಾರದಲ್ಲಿ ಭರವಸೆಯಲ್ಲೇ ನಡೀತಾರೆ. ಹೆಂಡತಿ ಮೇಲೆ ಭರವಸೆ ಅದ, ಗಂಡ ಮೇಲೆ ಭರವಸೆ ಅದ, ಮಕ್ಕಳ ಮೇಲೆ ಭರವಸೆ ಅದ. ನೀನು ಹಣೆಬರ ಮೇಲೆ ನಿನಗೆ ಭರವಸೆ ಇಲ್ಲ. ಬಾರದು ಬಪ್ಪದು ನಿಮ್ಮ ಮಕ್ಕಳು ತಪ್ಪದು. ಶಾಸ್ತ್ರದಾಗ ಅದನ್ನೇನದ, ಏನು ಮಾಡಿದೆ ಅದ್ರ ಲೆಕ್ಕ ಬರ್ತದೆ, ಅದು ಬರಲಾದ ಹೋಗಿಲ್ಲ. ಇಲ್ಲಿದೆ ನಳಪಾಂಡವರು ನೋಯಲ್ಲಿ ಏಕೆ ಅಂತ ಕೇಳಿದ್ರು. ಆ ಪಾಂಡವರಿಗೆ ಶಕ್ತಿವಂತಿದ್ದೀವಿ, ಅವ್ರಿಗೆ ತಪ್ಪಿಲ್ಲ, ಹಣಿಬಾರ ನಿಂದು ತಪ್ತದ. ನಳ ಮೈ ಅರಿವಿಯಲ್ಲಿ ಉಡಕ್ಕಾಗಿ ಬತ್ತಲೆ ತಿರುಗಾಡೋದು ಗಂಟ ಹೆಂಡ್ತಿ ನಳದಮ್ಮೆ ಅಂತೀವಿ. ಹಂಗದ ನಿನಗೆ ಚಕ್ರವರ್ತಿಗಳು, ಬುದ್ಧಿಮಾನರು, ವಿದ್ಯಾವಂತರು, ಪರಂತು ಅವರು ಹಣಿಬರ್ತಾರೆ. ಅಂಥ ಘನ ವಿದ್ವಾಂಸ ಕಾಳಿದಾಸ ಎಲ್ಲಿ ಸತ್ತಾನ ಗೊತ್ತದ ನಿಮಗೆ? ಲಂಕಾದ ಸತ್ತಾನ. ಅವನ ಮರಣ ಇಲ್ಲಾಗಿದೆ, ಅವನಿಗೆ ಲಂಕಾದ ಮರಣ ಆಗಿದೆ. ವಿದ್ವಾಂಸ ಅವ್ರಿಗೆ ವೇಷ ಬಂದು ಹಾಕಿದ್ರು. ಅವನಿಗೆ ಜಗತ್ತಿನೊಳಗೆ ಪ್ರಾರಂಭ ಮನುಷ್ಯ ಎಲ್ಲಿ ಹುಟ್ಟ್ಯಾನ, ಎಲ್ಲಿ ಬೆಳಿತಾನ, ಅವ ಏನು ಓದ್ತಾನ, ಎಲ್ಲಿ ಸಾಯ್ತಾನ, ಎವ್ರಿಥಿಂಗ್ ಈಸ್ ಪ್ಲಾನ್. ಪ್ರಾರಂಭದ ಬಾಲ್ಯ ರಚ ವೀಕ್ಷೆಯ ರಚ ತುಳಸಿ ಚಿಂತ ಹಾಕಿರ್ತಾರೆ. ಅಂದರೆ ಏನಾಗೋದು ಹಾಕ, ನನ್ನ ಅನುಭವದಾಗಿದೆ, ಏನಾಗೋದು ಹಾಕ ಅದನ್ನು ಮಾಡಬೇಕು. ಅದಕ್ಕೆ ಮನುಷ್ಯನಿಗೆ ಹೇಳ್ತೀನಿ, ಎರಡದ ಒಂದು ಪ್ರಯತ್ನ, ಒಂದು ಪ್ರಾರಂಭದ ಪ್ರಯತ್ನ ಮಾಡು. ಚಿಂತೆ ಯಾಕೆ ಮಾಡ್ತೀವಿ? ಚಿಂತೆ ಯಾಕೆ ಮಾಡಿ? ದುಡಿ, ಪ್ರಯತ್ನ ಮಾಡು, ಸಿಗ್ತದೆ. ಚಿಂತೆ ಮಾಡಿದ್ರೆ ಯಾವುದು ಸಿಗುವುದಿಲ್ಲ, ಪ್ರಯತ್ನ ಮಾಡೋದು ಸಿಗ್ತದೆ. ಹಣೆಬರಾಗಿದ್ದು ಸಿಗ್ತದೆ. ಎರಡೇ ಪ್ರಯತ್ನ, ಪ್ರಾರಂಭ. ಮೂರ್ಖ ಮನುಷ್ಯ ಪ್ರಯತ್ನ ಮಾಡಂಗಿಲ್ಲ, ಪ್ರಾರಬ್ಧಕ್ಕೂ ನಂಬಂಗಿಲ್ಲ, ದೇವರಿಗೆ ಬೇಕು ತಿರುಗಾಡ್ತಾನ, ಬೇಕು ತಿರುಗಾಡ್ತಾನ. ಎರಡೂ ನಂಬಂಗಿಲ್ಲ. ಪ್ರಯತ್ನ ಮಾಡೋಕೆ ಇಲ್ಲ, ಆಲಸಿ. ನಮ್ಮ ಹಣೆಬರಾಗಿಲ್ವೇ, ನಾ ಏನು ಮಾಡ್ಬೇಕು, ಏನು ಮಾಡಲ್ಲ, ಏನಾಗಿಲ್ಲ ಏನೂ ಆಗಂಗಿಲ್ಲ. ನೀವು ಮೊದಲನೇ ಆಗಿಲ್ಲ ಅಂತ ಮುಂದೆ ಹಾಕೋದು. ಮೊದಲೇ ಶುರು ಮಾಡೋದಾಗೆ ಒಬ್ಬ ಶಿವ ಮಳೆ ಆಗಿಲ್ಲ. ಏನು ಕೈ ಹಾಕಿದ್ರೆ ನಮ್ಗೆ ಹಂಗೆ ಹಾಕೋದು, ನಮ್ಮ ಕೈ ಸುಡ್ತಾವೆ. ಕೈ ಸುಡ್ತಾವೆ, ನಿನಗೆ ಸುಡ್ತಾವೆ ಕೊಡಿ. ಚಿಂತ ಅಗ್ನಿ ಅದಿದು. ಚಿತ್ತಾಯಾಸ್ತು ಚಿಂತಾಯಾಸ್ತು ಗುರುತು ಚಿಂತಿ ಅಂತ ಹೇಳಪ್ಪ. ಚಿಂತ ಐಶಿ ಢಾಕಿನಿ ಕಾಟ ಕಲೇಜ ಕಾಯಿ. ಬೆಂಕಿ ಮನುಷ್ಯನಿಗೆ ಪೂರ ಸುಡ್ತದೆ. ಇಂತಹ ರಾಕ್ಷಸಿಯಾದ ಚಿಂತಿ ನಿನ್ನ ಹೃದಯವನ್ನೇ ತಿಂತದೆ. ಕಾಲು ಹೋಯ್ತಂದ್ರೆ ಏನಾಗ್ತದೆ? ಹೃದಯ ಹೋಯ್ತಂದ್ರೆ ಏನಾಗ್ತದೆ? ಮನುಷ್ಯ ಸ್ಕಲ್ಟನ್ ಇದ್ದಾಗ, ಸ್ಕಲ್ಟನ್ ಇರ್ತದಲ್ಲ, ಹೆಂಗೆ ಅಲ್ಲಿ ಹಾಕಿರ್ತಾರೆ ದವಾಖಾನೆಗ, ನಾನು ಸ್ಕಲ್ಟನ್ ಇರ್ತೀನಿ. ಅವನಂತೆ ಮನುಷ್ಯ ಹೃದಯ ಹೋಯ್ತು ಅಂದರೆ ಅವನಿಗೆ ಏನೂ ಇಲ್ಲ, ಪ್ರೇಮ ಇಲ್ಲ, ದುಃಖ ಇಲ್ಲ, ದುಃಖ ಇಲ್ಲ, ಜೀವಂತ ಹೆಣ, ಸತ್ತಿಲ್ಲ, ಎಲ್ಲೂ ಇಲ್ಲ. ನೀವು ನೋಡ್ತೀವಿ ನಮಗೆ ಇಲ್ಲ. ಚಿಂತೆ ಮಾಡೋ ಮನುಷ್ಯ ನೋಡಿ ಇಲ್ಲಿ, ನೀವು ಚಿಂತೆ ಮನುಷ್ಯ ನೋಡಿ ಹೆಂಗೆ ಬಿದ್ದಿರ್ತಾನೆ ನಾವು. ಅವ್ನ ಮಾರಿ, ಅವ್ನ ಮುಖ, ಅವ್ನ ಕಣ್ಣ ನೋಡಿ ನೀವು ಜೋತು ಕಂಡಿರ್ತಾವ. ಏನಾಗಿತ್ತು ದೊಡ್ಡ ಜೋತು ನೋಡ್ಕೊಂಡಿರ್ತಾನೆ, ಮಾತು ಬರಂಗಿಲ್ಲ, ಯಾರು ಹೋಗ್ತಾರೋ ಅವ್ರ ಗೊತ್ತಿಲ್ಲ, ಏನಾಗೋದಿಲ್ಲ. ಚಿಂತೆ ಮಾಡಬೇಡ, ಚಿಂತೆ ಮಾಡಿ. ಚಿಂತಾ ಪರಬ್ರಹ್ಮ ನಿಶ್ಚಯ. ಅದಕ್ಕೆ ಚಿಂತೆ ಮಾಡೋದಕ್ಕೆ ನಾ ಪರಮಾತ್ಮ ಇದೆ ಅಂತ ಪರಮಾತ್ಮ ಚಿಂತೆ ಮಾಡೋಣ. ಅದೇನೇ ಕೆಲಸ ಕೊಡ್ತದೆ. ಇಲ್ಲದವ್ರು ಚಿಂತೆ ಮಾಡೋದನ್ನ ಏನು ಮಾಡ್ತೀವಿ? ಅದಕ್ಕೆ ಚಿಂತೆ ಯಾವಾಗ ಕೂಡ ಮಾಡಕ್ಕೆ ಹೋಗಬಾರ್ದು. ಮಹಾತ್ಮ ಅಂತ ನಂಬಿರಿ. ಯಾವ ಮನುಷ್ಯ ಪರಮಾತ್ಮ ನಂಬಿಲ್ಲ, ಮಾಡಿದ್ರು ನಂಬಿಲ್ಲ, ಅವನು ಚಿಂತೆ ಮಾಡ್ತಾರೆ. ಪಾಂಡವರು ಚಿಂತೆ ಮಾಡೋದು ದೇವರು ನಂಬಿದ್ರು. ದುರ್ಯೋಧನ ಅವರ ಹಾಳು ಮಾಡಬೇಕಂತ ತಿಳ್ಕೊಂಡು ಎಲ್ಲ ದುರ್ವಾಸಾದಿ ಋಷಿಗಳಿಗೆ ಈ ಶ್ರಾವಣ ಮಾಸದಲ್ಲಿ ಇಟ್ಕೊಂಡು ಭಾರಿ ಭಾರಿ ಊಟ ಪೀಟ ಮಾಡಿಸಿ ಎಲ್ಲ ಮಾಡಿಸಿ ಪ್ರಸನ್ನ ಆದರು ಸ್ವಾಮಿಗಳು ಪ್ರಸನ್ನ ಆಗೋದೇನೋ ಊಟಕ್ಕೆ. ಚಂದ ಊಟ ಮಾಡಿದ್ರೆ ಸ್ವಾಮಿ ಪ್ರಸನ್ನ. ಭಾರಿ ಭಾರಿ ಊಟ ಮಾಡಿಸಿದ
ಪ್ರಸನ್ನ ಆದರು. ಅವ ಆಶೀರ್ವಾದ ಕೊಡ್ತೇನೆ, ಏನು ಬೇಕು ನೋಡಿ ಒಂದ್ರು ಯಾರಿಗೆ ದುರ್ಯೋಧನ ಏನು ಕೇಳಬೇಕು? ರೂಪಾಯಿ ಕೊಡ್ಲಿ ರಾಜ್ ಕೊಡ್ಲಿ ಅಷ್ಟು ಏನು ಕೇಳಿದ್ರು. ಇಲ್ಲಿ ನಮ್ಮ ದೊಡ್ಡ ಅಣ್ಣ ಅದಾನಲ್ಲಿ 14 ವರ್ಷ ವನವಾಸ ಅಲ್ಲಿ ಹೋಗ್ಯಾರ. ಅಲ್ಲಿ ಏನೂ ಇಲ್ಲ. ಅಲ್ಲಿ ಏನಪ್ಪ ನೀವು ಹೋಗಿ ನಮ್ಮ ಅಣ್ಣಗೂ ಆಶೀರ್ವಾದ ಮಾಡಿ. ಆಶೀರ್ವಾದ ಅಂದರೆ ಶಾಪ್ ಕೊಡ್ರಿ ಅಂತ. ಮತ್ತು ಹೀಗೆ ಹೋಗ್ರಿ, ಮಧ್ಯಾಹ್ನ ಹೋಗ್ರಿ. ಯಾಕೆ ದ್ರೌಪದಿ ಅಕ್ಷಯ ಪಾತ್ರ 12 ತಕ್ಕನೇ ಬೇಡದು ಕೊಡ್ತಿತ್ತು. ಋಷಿಗಳು ಅಕ್ಷಯ ಪಾತ್ರ ಕೊಟ್ಟಿದ್ರು ಅವರಿಗೆ. ಅಕ್ಷಯ ಪಾತ್ರ ಏನು ಬೇಕು ಅಡಿಗೆ, ಜಾಮೂನದ ಜಾಮೂನ, ರಸಗುಲ್ಲದ ರಸಗುಲ್ಲ, ಬೇಕಾದ ಅಡಿಗೆ ಹೋಳಿಗೆ ಏನಿಲ್ಲ ಅಷ್ಟು ಕೈ ಪೂಜೆ ಮಾಡಿ ಕೊಡ್ತಿತ್ತು. ATM ಸುಮ್ಮನೆ ಬಟನ್ ಒತ್ತರೋದು ಬರ್ತಾ ಇರುತ್ತೆ ನೀನು ATMದಾಗ ಹಂಗೆ ಅದರೊಳಗೆ ATM ಇದ್ದಂಗೆ ಇರ್ತದೆ. ಅವ್ರು ಏನಂತಾರೆ ಜಾಮೂನ ಎಲ್ಲ ಕೊಡ್ತಿತ್ತು. 12 ತಟ್ಟೆ ಸೂರ್ಯ ಹೊಳೆದ ಅಂದ್ರೆ ಬರ್ತಿತ್ತಿಲ್ಲ. ಇವನು ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ, ಆರಾಮ್ ಮಾಡಿ ಮಾಡಿದ್ರೆ ನಮ್ಮ ಅಣ್ಣ ಅಲ್ಲಿ ಊಟ ಮಾಡಿ. ಅಲ್ಲಿ ಏನಿಲ್ಲ ಗೊತ್ತದ, ಕ್ಷೇಪಾತ್ರ 12 ತಟ್ಟೆ ಬರ್ತದೆ. 12 ಮೇಲೆ ಬರಂಗಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಮುದ್ದಾಮ ಅಲ್ಲಿ ಕಳಿಸ್ತಾರೆ, ಮುದ್ದಾಮ ಕಳಿಸ್ತಾರೆ ಅವರು. ಅದು ಯಾವಾಗ 12 ಮೇಲೆ ಊಟ ಸಿಗಬಾರ್ದು, ಶಾಪು ಹಾಳಾಗಿ ಹೋಗ್ಬೇಕು. ದುರ್ಯೋಧನ ಬುದ್ಧಿ ಅವ್ರು ಹೋಗ್ಬೇಕು. ಏನಪ್ಪ ಅಂತ ಕೇಳಿದ್ರೆ ಆಯ್ತಿರಿಯಪ್ಪ ಅಂದರು. ನಿಮ್ಮ ಮಹಾತ್ಮ ನಮ್ಮ ಮನೆಗೆ ಬಂದರೆ ಏನು ಈಗ ಸ್ನಾನ ಮಾಡ್ಕೊಂಬರ್ರಿ ಅಂತ ಸ್ನಾನ ಮಾಡ್ಕೊಂಡು ಕಳಿಸೋದ್ರೆ ಅವ್ರು ನಮಗೆ ಚಿಂತೆ ಮಾಡಿ ಹೆಂಗೆ ಮಾಡಬೇಕು ಅಂತ ಚಿಂತಿಲ್ಲ. ಧರ್ಮರಾಯರಿಗೆ ಚಿಂತೆ ಇತ್ತು. ದ್ರೌಪದಿ ಕೇಳ್ತಾರೆ ಹೆಂಗೆ ಮಾಡ್ಬೇಕು ಅಂತ. ಯಾಕೆ ಚಿಂತೆ ಮಾಡ್ತೀರಿ ಅಂತ. ಏನು ಚಿಂತನೆ ಮಾಡಿರಿ, ಏನು ಮಾಡ್ತೀವಿ ಚಿಂತನೆ ಮಾಡಿ, ಚಿಂತೆ ಮಾಡಿ ಏನು ಮಾಡ್ತೀವಿ. ಇಷ್ಟು ಮಂದಿಗೆ 1000 ಮಂದಿಗೆ ಊಟ ಆಗ್ತದೆ. ಮಿಡಿಸಿ ಈ ಬೆಳೆ ಇದಕ್ಕೆ ಮಿಡಿಸಿ ಬರ್ತಾವೆ ನೋಡ್ರಿ, ಈ ತಿನ್ನಕ ಹಂಗೆ ಮಿಡಿಸೇ ಬಿದ್ದು 100,000 ಮಂದಿ ಚಿಂತೆ ಮಾಡಿ ಏನು ಮಾಡ್ತೀವಿ. ತಿಳ್ಕೊಂಡು ಆಕೆ ವಿಚಾರ ಮಾಡೋದು ನಮ್ಮ ಕಾಯವ್ಯಾಲಿಗೆ ಚಿಂತೆ ಮಾಡೋದೇ ತಿಳ್ಕೊಂಡು ಅಲ್ಲಿ ಪರಮಾತ್ಮನ ದ್ರೌಪದಿ ಪ್ರಾರ್ಥನೆ ಮಾಡ್ತಾರೆ, ಚಿಂತನೆ ಮಾಡ್ತಾಳೆ, ಸ್ಮರಣ ಮಾಡ್ತಾಳೆ. ಇದು ಪರಮಾತ್ಮ ನೀ ಸ್ವತಃ ಹೇಳಿದೆಪ್ಪ ಅಂತ ಕೇಳಿದ್ರೆ ಭಕ್ತ ಕೈವಾರಿಗಿದ್ದು ಯಥಾ ಮಾಂ ಪ್ರಪಂಚ ತಾವು ಸತೈವ ಭವ್ಯಾಮಿ ಅಂತ ಹೇಳಿದೆ. ಯಾರು ನನ್ನ ಭಕ್ತರಲ್ಲ ಅವರಿಗೆ ಇರ್ತೀನಿ ಅಂತ ಹೇಳಿ ನಮ್ಮ ಪ್ರಸಂಗ ಬಂದದ ಶಾಂತ ಕೊಡ್ತಾರೆ, ನೀವು ಬರಬೇಕಪ್ಪ ಅಂತ ಕಾಲು ಎಲ್ಲಿರಿ. ಇವರು ಎಲ್ಲಿದ್ರು ವನವಾಸದಾಗ, ಅವ ಎಲ್ಲಿದ್ದ ದ್ವಾರಕಾದಾಗ, ಜಗನ್ನಾಥಪುರಿ ಅಲ್ಲಿದ್ದವು. ಪರಮಾತ್ಮ ಬಂದ, ಅವ್ರು ಸ್ನಾನಕ್ಕೆ ಹೋಗ್ಯಾರ. 11:30 ಆಗಿದೆ. 12 ಊಟ ಅದು ಅಕ್ಷಯ ಪಾತ್ರ 12 ತಗನೆ ಕೊಡ್ತದೆ, ಮುಂದೆ ಕೊಡಂಗಿಲ್ಲ. 11:30 ಕೃಷ್ಣ ಬಂದು ಓಡಿ ಬಂದು ಯಾಕೆ ತಂಗಿ ಯಾಕೆ ಕರೆದಿ ಅಂತ ಕೇಳ್ದ. ಭಾಳ ಹೈರಾಣ ಅಂತ ಕರೆದೇವಿ ನೋಡೋದು. ಅಲ್ಲಿ ಓಡಿ ಬಂದೀನಿ, ಮಹಾರಾಷ್ಟ್ರಗೆ ಏನಾರು ಕೊಡು ಅಂದ. ಕೆಲವು ತೆರಿಗೆ ಕಟ್ಟೋದೇನಂದ್ರೆ ಅದು ಇಲ್ಲದಕ್ಕೆ ನೀನು ಕರೆದೇವಿ. ಅದು ಇದ್ರೆ ನಿಮಗೆ ಕರಿತೀವಿ, ಇಲ್ಲೇನು ಇಲ್ಲ, ನಮ್ಗೆ ಭಾಳ ಹೊಸವಾಗ್ಯದ, ಏನಾದ್ರು ಕೊಡು ಅಕ್ಕಿ ಅಂತ. ಪಾತ್ರೆ ತೊಳೆದು ಹೋಗ್ಯದ, 12 ಮುಗಿದ ಪಾತ್ರೆ ತೊಳೆದ. ಏನು ಕೊಡಬೇಕು ಅಂತಂದ್ರೆ ಭಾಗವತ ಬರ್ತದೆ, ಅವ ತೆಗಿ ಆ ಪಾತ್ರೆ ತೆಗಿ ನೋಡ್ತೀನಿ ಅಂತಂದ್ರೆ ಆ ಪಾತ್ರೆ ಒಳಗೆ ರಾಜಗಿರಿ ಪಲ್ಯದು ತಪ್ಪಲ ಹತ್ತಿತ್ತಂತ. ಅಡಿಗೆ ಮಾಡಿ ಎಣ್ಣೆಗೆ ತುಪ್ಪ ಅಡಿಗೆ ಅದು ಹತ್ಕೊಂಡು ತೊಳೆದು ಹೋಗಿದ್ದಿಲ್ಲ. ಪರಮಾತ್ಮ ಇಲ್ಲಂತೀವಿ ಅದ ನೋಡಿಲ್ಲ ಅಂತ ಅದೇ ಪರಮಾತ್ಮ ನೋಡು ಮನೆಯನ್ನು ಶಾಖ ನೆನ್ನೆ ಸಮಸ್ತ ಸೃಷ್ಟಿಕೃತ ಅದು ಒಳಗೆ ತಗೊಂಡು ಇಡೀ ಸಮಸ್ತ ಸೃಷ್ಟಿ ಪ್ರಾಣಿ ತೃಪ್ತಿ ಆಗಲಿ ಅಂತ ಪರಮಾತ್ಮ ಹೊಟ್ಟೆ ಹಾಕೊಂಡ ಅವ್ರು ಸ್ನಾನಕ್ಕೆ ಹೋಗಿದ್ವಲ್ಲ. ಎಲ್ಲರೂ ಸ್ನಾನ ಮಾಡಕತ್ತಿರೋ ಅವ್ರು 1000 ಮಂದಿ ಒಳಗೆ. ಅಲ್ಲೇ ನಿಮ್ಗೆ ಹೇಳ್ತೀನಿ, ಹುಗ್ಗಟ್ಟು ಬಟ್ಟೆ ಬಿಡ್ತಲ್ಲ
ಅವಳು ಕೊಟ್ಟು ತುಂಬ್ತಾವ ನೀರಾಗಿ ಯಾವ ಮಕ್ಕೊಂಡವ ಯಾವ ಧ್ಯಾನ ಮಾಡಕತ್ತಾವ ಹಟ್ಟಿ ಉಗ್ಗ್ಯಾದ ಮ್ಯಾಲ ಗುಳ್ಳಿಗೊಳಗೆ ನೀರಾಗಿ ನೋಡ್ರಿ ನೀವು ಹೊಟ್ಟೆ ಹಟ್ಟಿ ಉಗ್ಗದ ಎಲ್ಲರೂ ಹೆಂಗೆ ಮಾಡ್ಬೇಕು ಅಂದ್ರು ಹೆಂಗೆ ಮಾಡ್ಬೇಕು ನಾನು ನೋಡ್ತೀನಿ ಎಲ್ಲ ಹಂಗೆ ಮಾಡ್ಬೇಕು ಅಡಿಗೆ ಮಾಡಿರ್ಬೇಕು ಪರಮಾತ್ಮ ಬಂದ ಅಂತಾನೆ ಹೇಳಿ ಕರೆಕ್ಟ್ ಇಲ್ಲಿ ಏನು ಅಡುಗೆನೇ ಇಲ್ಲ ಕರೆಗೆ ಹೋಗಂತೀವಿ ಹಾಗೆ ಕರ್ಕೊಂಡು ಇಲ್ಲಿ ಏನಾದ್ರು ಅಡುಗೆನೇ ಇಲ್ಲ ಹಾಗೆ ಕರೆ ಕರ್ಕೊಂಡು ಪರಮಾತ್ಮ ಒಂದು ಅಂಗಳ ತಿದ್ದೋದಕ್ಕೆ ವಿಶ್ವಾತ್ಮ ತೃಪ್ತಂತ ಇಡೀ ಜಗತ್ತಿನ ಎಲ್ಲ ಚರಾಚರ ಪ್ರಾಣಿ ತೃಪ್ತಿ ಆಗಲಿ ಅಂತ ಪರಮಾತ್ಮ ಸಂಕಲ್ಪ ಮಾಡ ಭೀಮ ಕರೆಯಕ್ಕೆ ಹೋದೆ ಗೊದ ಹೇಳ್ಕೊಂಡು ಅವು ದುರ್ವಾಸ ಎಲ್ಲ ಮಾತಾಡೋದು ಓಡಲಿಲ್ಲ ಅಂದ್ರೆ ಫಲಿತಿ ಆಗ್ತದ ಒಣ ಕರೆ ಹಾಕಲಿಲ್ಲ ಈ ಕಡೆ ಬೇಡ ಹಳಿದಾಟಿ ಕಡೆ ನಡೆದ ನಾವು ಹಳಿದಾಟಿ ಎಲ್ಲ ಒಂದು ಕುಡ್ಕೊಂಡು ಹಟ್ಟಿ ನಡ್ಕೊಂಡು ನಡೆದಿದ್ರು ಭೀಮ ಓ ಸ್ವಾಮಿಗಳ ಏ ಸ್ವಾಮಿಗಳ ಮಹಾರಾಜರ ಯಪ್ಪ ಬಂದು ನೀವು ಬಂದ ಹೆಂಗೆ ಮಾಡ್ಬೇಕು ಭೀಮ ಹೋಗಿದ್ರಿ ನಿಂತ ಹೊರಡ್ರಿ ನಾವು ಅಡಿಗೆ ಯಾರು ಮಾಡ್ಬೇಕು ಇಷ್ಟು ಮಂದಿ ಅಡಿಗೆ ಕೊಡ್ಬೇಕು ನಮ್ಮಂದ ಒಂದಾತು ಹೊಟ್ಟೆ ಜಾಗ ಇಲ್ಲ ಮತ್ತು ಅಡಿಗೆ ಮಾಡಕ್ಕೆ ಹೇಳಿದ್ದೇವೆ ಬೇರೆ ಹೊಟ್ಟೆ ತುಂಬ ದುರ್ವಾಸ ಕೇಳ್ತಾರೆ ಅಲ್ಲೊಂದು ಖರ ಮನುಷ್ಯ ಬಂದಾನೇನು ಕೃಷ್ಣ ಬಂದ ನಮಸ್ಕಾರ ನಾವು ಹೊರಗಿನಲ್ಲಿ ನಾವು ಊಟ ಮಾಡಿದ್ದೀವಿ ವಾಪಸ್ ಹೋದ್ರೆ ಹೊಳಿ ಬಂದೇ ಇರೋ ದುರ್ವಾಸ ವಿಷಯ ಅದಕ್ಕೆ ಮಹಾತ್ಮರು ಹೇಳ್ತಾರೆ ನಮ್ಮ ಜಗತ್ತಿನ ಕಷ್ಟ ಪರಿಹಾರ ಎರಡೇ ಅದಾವ ಒಂದು ಪ್ರಾರಬ್ಧ ಒಂದು ಪ್ರಯತ್ನ ಮಾಡಿ ಚಿಂತೆ ಮಾಡಿ ಏನು ಮಾಡ್ತೀವಿ ಚಿಂತೆ ಮಾಡಿ ಏನಾಗುದಿಲ್ಲ ಅದಕ್ಕೆ ಶಾಸ್ತ್ರ ಚಿಂತಾವಾಕಿ ಕೀಜಿಯೇ ಜೋ ಅನುಭೋಗಿ ಹೋಗಿ ಹೋ ಸಕೆ ಆಗೋದು ಹಾಗೇ ಆಗ್ತದೆ ಆಗಲಾರ್ದು ಚಿಂತೆ ಆಗಲಾರ್ದೇನಲ್ಲ ಆಗಲಾರ್ದೇನು ಏನಿಲ್ಲ ನೀವು ಎಲ್ಲಿ ಹೋದರೂ ನಿಮ್ಮ ಹಣೆ ಬಂದಾಗ ಏನು ಬರಬೇಕು ಅದೇ ಬರ್ತದೆ ಮತ್ತೊಂದು ಬರೋಂಗಿಲ್ಲ ನಾವು ಪ್ರಯತ್ನ ಮಾಡಿದ್ವಿ ಅಲ್ಲೇ ಅದನ್ನ ಹಣೆವರೇ ಪ್ರಯತ್ನ ಮಾಡೋಂಗಿಲ್ಲ ಹೆಚ್ಚಲ್ಲ ನೀ ಪ್ರಯತ್ನ ಮಾಡಿದ ಎತ್ತಿ ಮತ್ತೊಬ್ಬರು ಯಾಕೆ ಮಾಡೋಂಗಿಲ್ಲ ನೀ ಯಾಕೆ ಮಾಡಿದ್ರು ನಾವು ಹೋಗೋದು ಸಿಕ್ಕಿದ್ದೇನು ಸ್ವಾಮಿ ಅಮ್ಮ ಯಾಕೆ ಹೋಗಲಿ ನೀ ಯಾಕೆ ಮಾಡಿ ಹಣೆವರದಲ್ಲಿ ಒಯ್ತದಪ್ಪ ಅಲ್ಲಿಗೆ ನೀ ಪ್ರಯತ್ನ ಅನ್ನಂಗಿಲ್ಲ ಅದಕ್ಕೆ ಪರಮಾತ್ಮ ಪ್ರಾರಂಭ ಈ ಎರಡು ನಂಬಿರಬೇಕು ನಾ ಮಾಡೀನಿ ಅಂತಕ್ಕಂಥದ್ದು ಇರಬಾರ್ದು ನಿನಗಿಂತ ಶೂರ್ ಇದ್ದವರು ಅದಾರ ನಿನಗಿಂತ ಶಾಣ್ಯರಿದ್ದವರು ಅದಾರ ನಿನಗಿಂತ ಬುದ್ಧಿವಂತರು ಅದಾರ ಹೊರತು ನೋಡ್ತೀವಿ ಲಕ್ಷ್ಮಣ ಅಂತ ದುರ್ಯೋಧನ ಮಗ ಇದ್ದೊಬ್ಬ ದುರ್ಯೋಧನ ಮಗ ಇದ್ದ ಆವಾಗ ಅಲ್ಲಿ ಹೋಗಿ ಅಡ್ಗಾಗ ಅವ ಎದಕ್ಕೂ ಹೊರಗೆ ಗೊತ್ತಿರ್ತದೆ ನೀವು ರಥದ ಕೂಡಿಸರ ಸೀರೆ ಉಟ್ಕೊಂಡು ಓಡೋದಿದ್ದ ವಿದ್ಯುತ್ ತಿಳಿದಿಲ್ಲ ಅಲ್ಲೂ ಕಡಿ ಇದ್ದವ ಅದನ್ನು ಸೀರೆ ಉಟ್ಕೊಂಡು ಹೊರಗೆ ಉಟ್ಕೊಂಡ್ಬಂದವ ಯಾಕೆ ಹೊರತು ಅವನ ಮಗ ರಾಜ ನೀರು ಅಭಿಮಾನ ಹೆಂಗೆ ಸುಳ್ಳು ಖರೆ ಸುಮ್ಮನೆ ಸಾಕು ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಶಾಸ್ತ್ರದೊಳಗೆ ಹೇಳ್ತಾರೆ ಅವರು ಭಾಗ್ಯವಂತರ ಸುಳಿಯುತ್ತಾರೆ ಶ್ರೀರಾಮ ಅವರ ಶೂರಿದ್ದವರು ಪಂಡಿತಿದ್ದವರು ಶಾಲೆಯಿದ್ದವರು ವಿಷಯ ಬಿಡ್ತಾವ ಮೂರ್ಖ ಮನುಷ್ಯ ಆರಾಮ ಇರ್ತಾನ ಯಾಕೆ ಅವನು ಹಣಿಬಾರದ ಎಷ್ಟೋ ಮಂದಿ ಇರ್ತಾರೆ ಎಷ್ಟೋ ಮಂದಿ ನೋಡ್ತಿರ್ಲಿಲ್ಲ ಏನು ಶಾಣೆ ಇಲ್ಲ ಬಂದು ಹೊಟ್ಟೆ ಹುಟ್ಟಿರ್ತಾರೆ ಏನಿಲ್ಲ ಓದಾಕ ಧರ್ಮ ಯಾರ ಧರ್ಮ ನಡಿ ಅವನಿಗೆ ಹಂಗೆ ನಡೀತಾವ ಸಾಹಿತ್ಯಕ್ಕೆ ಹಂಗೆ ಇರ್ತಾನೆ ಹೊರತು ಎಷ್ಟು ಮಂದಿ ಬುದ್ಧಿವಂತರು ಇರ್ತಾರೆ ಶಾಣ್ಯರು ಇರ್ತಾರೆ ಹೊರತು ಕಡಿತಕ್ಕೆ ಸಾಕೋತಿ ಇರ್ತಾವೆ ಏನಂದೇನು ಅದಕ್ಕೆ ಮಹಾತ್ಮರು ಹೇಳ್ತಾರೆ ನೋಡಪ್ಪ ಪ್ರಯತ್ನ ಮಾಡಬೇಕು ಮಾಡಿದವರಿಗೆ ಅದು ಸಿಗ್ತದೆ ಅಂತ ಅವ್ರ ಜೊತೆ ಅದು ಇಲ್ಲ ಅಂತ ಆಗಂಗಿಲ್ಲ ಅಲ್ಲದೆ ಎರಡು ಕಟ್ಟಿದ್ದೀವಿ ಮನೆ ಸಿಮೆಂಟದ್ದು ಕಟ್ಟಿದ್ದೀವಿ
ನೀರಿಲ್ಲೇ ಕಟ್ಟಕ್ಕೆ ಬರ್ತದೆ ಸಿಮೆಂಟಿಗೆ ನೀರು ಕೂಡಿದ್ರೆ ಸಿಮೆಂಟ್ ಗಟ್ಟಿ ಕೆಲಸ ಮಾಡ್ತದೆ. ನೀರೇ ಇಲ್ಲ ಅಂದ್ರೆ ಏನು ಮಾಡ್ತದೆ? ಏನು ಮಾಡೋದು? ಕೇವಲ ಬುದ್ಧಿ ಏನು ಮಾಡೋಂಗಿಲ್ಲ, ಅದು ಸಿಮೆಂಟ್ ಇದ್ದಾನೆ. ಅದಕ್ಕೆ ಬಂದಿದ್ದ ಪ್ರಾರಂಭದ ನೀರು ಕೂಡಿದ್ರೇ ಕಟ್ಟಕ್ಕೆ ಬರ್ತದೆ, ಇಲ್ಲ ಕಟ್ಟಕ್ಕೆ ಬಿಡಿಗೆ ಹಾಗಾಗಿಲ್ಲ. ಹಾಗೆ ನಮ್ಮ ಪ್ರಪಂಚ ವ್ಯವಹಾರ ಆಗಿದೆ. ನಾವು ಭಾಳ ಶಾಣೆಯಾಗಿರ್ಬೋದು, ಶಾಣೆಯರಿದ್ದವರು ಎಷ್ಟೋ ಮಂದಿ ದುಡಿತಿರ್ತಾರೆ. ಏನು ಯಾರ PhD ಆಗ್ಯಾರ, ಆಗ್ಯಾರ, ಕಂಪ್ನಿ ಕೆಲಸ ಮಾಡ್ತಾರೆ ನೋಡಿದಿಲ್ಲ. ಕಂಪ್ನಿ ಮಾರಕ್ಕೆ ಹೆಂಗಿರ್ತಾರೆ, ಅವ್ರ ಅಪ್ಪ ಮಗ ಹಾಕೇ ಇರ್ತಾರೆ. ಅವರೇ ಬರ್ದಿರ್ತಾರೆ ನಮ್ಮ ಶಾಣೆ. ಅವರೇ ಟಾಟಾ ಬಿಲ್ ಅಂತ ತಿಂಗಳಿಗೆ ಏನಪ್ಪ ಅಂತಂದ್ರೆ 10 ಲಕ್ಷ 20 ಲಕ್ಷ ಪಗಾರದವ್ರು ಅದಾರೆ. ಅವರು ಅದಕ್ಕೆ ಶಾಸ್ತ್ರ ಹೇಳ್ತದೆ, ಬರೀ ಪ್ರಯತ್ನ ಕಲಿಸ್ಬಿಡಂಗ. ನನಗೆ ಬರೀತಂದ್ರೆ ಪ್ರಯತ್ನ ಆಗ್ತದೆ. ಪ್ರಯತ್ನ ಅದೆರಡು 2 4 ಬರೀ ಪ್ರಯತ್ನ ಇಲ್ಲ ಅಂದ್ರೆ ಆಗಂಗಿಲ್ಲ. 10 10 20 10 × 10 100. ಹಾಗೆ ಪ್ರಾರಬ್ಧ ಪ್ರಯತ್ನ ಎರಡು ಗುಡ್ತಾರೆ 10 by 10 ಅದು 100. ಇದಕ್ಕೆ ಒಂದೇ ಇತ್ತು ಅಂದ್ರೆ ಅದು 10. ಏನ ಪ್ರಯತ್ನನೇ ಕಲಿಸ್ಬಿಡಂಗಿಲ್ಲ, ಪ್ರಾರಬ್ಧ ಪ್ರಯತ್ನ ಕಲಿಸ್ಬಿಡಂಗಿಲ್ಲ. ಎರಡೂ ಮನುಷ್ಯನ ಅನಿಬರದಾಗಿದ್ದರೆ ಆಗಲಿ ಅಂದ್ರೆ ಆಗೋದಿಲ್ಲ. ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಸದಾ ಪ್ರಯತ್ನ ಮಾಡ್ತಾ ಇರಬೇಕು. ಅದರ ಜೊತೆಗೆ ಏನಪ್ಪ ಅಂತ ಕೇಳಿದ್ರೆ ಪ್ರಯತ್ನ. ಮನೆ ಬಾಡಿ ಕಟ್ಟಿದೆ, ನೀರೇ ಹೊಡಿಲಿಲ್ಲ ಅಂದ್ರೆ ಸಿಮೆಂಟಾಗಿ ಬಾಡಿ ಕಟ್ಟಿದೆ, ಆ ಸಸಿ ಹಾಕಿದ್ರೆ ನೀರೇ ಹೊಡಿಲಿಲ್ಲ ಅಂದ್ರೆ ಬೀಳ್ತದೆ. ಪ್ರಯತ್ನ ಎಲ್ಲ ಮಾಡಿರಿ ನೀವು. ಅನಿವಾರ ಇಲ್ಲಂದ್ರೆ ಎಷ್ಟು ದುಡಿತಾರೆ ಪ್ರಯತ್ನ. ಇಷ್ಟು ಉಳಿದೇವೆ, ಇಷ್ಟು ಕಟ್ಟಿಬಿಟ್ಟಿದ್ದೇವೆ, ಸಾಹಿತ್ಯ ಉಳಿದೇವೆ, ಸಾಹಿತ್ಯ ಉಳಿದು ಮತ್ತೇನಾಗೋದು. ಅದಕ್ಕೆ ಮಾನವ ಹೇಳ್ತಾನೆ, ಪ್ರಯತ್ನ ಪ್ರಾರಬ್ಧ ಈ ದುಡಿ ಇರು. ನಿನ್ನ ಪ್ರಾರಬ್ಧ ಪ್ರಯತ್ನವೇ ಭಾಳ ಅದ. ಪ್ರಾರಬ್ಧ ನಮ್ಗೆ ಸರಿ ಇಲ್ಲ, ಹೆಂಗೆ ಮಾಡ್ಬೇಕರಿ? ಇನ್ನೊಂದು ಪರಮಾತ್ಮ ನೀನು ಒಲಿದರೆ ಬರಡು ಕೊಳಬಹುದಯ್ಯ, ಬರಡು ಹೇರಬಹುದಯ್ಯ, ವಿಷಯ ಅಮೃತಬಹುದಯ್ಯ. ಪ್ರಾರಬ್ಧನೂ ಏನಪ್ಪ ಅಂತ ದಾಟೋದಕ್ಕೆ ಪರಮಾತ್ಮ ಕೃಪ. ಸಿದ್ಧಾರ್ಥ ಚರಿತ್ರೆ ಓದ್ತೀವಿ. ಅತ್ಯಂತ ದರಿದ್ರ ಅವನ ಹಣೆ ಬರ್ದಾಗ ದರಿದ್ರ ಅಪ್ಪ ಕೃಪಾ ಮಾಡೋದು ಆದ್ಮೇಲೆ ಅದಕ್ಕೆ ಪ್ರಾರಬ್ಧ ಅದನ್ನು ದಾಟಬೇಕು ಅಂದ್ರೆ ಪರಮಾತ್ಮ ಒಬ್ಬ ಮಹಾತ್ಮ. ಇವೆರಡು ಇದ್ದು ಅಂದ್ರೆ ನಿಮ್ಮ ಪ್ರಾರಬ್ಧ ಇಲ್ಲ ಅಂದ್ರೆ ಸಾಮಾನ್ಯರು ಪ್ರಾರಬ್ಧ ಆಗುವುದಿಲ್ಲ. ಅದಕ್ಕೆ ಮಹಾತ್ಮ ವಿಚಾರ ಮಾಡಬೇಕು. ಸುಮ್ಮನೆ ಪ್ರಾರಬ್ಧನೂ ನಮ್ಮಂಗಿಲ್ಲ, ಪರಮಾತ್ಮ ನಮ್ಮಂಗಿಲ್ಲ, ಚಿಂತೆ ಮಾಡಿದ್ರೆ ಏನು ಕೆಲಸ ಆಗುತ್ತೆ. ಪರಮಾತ್ಮ ನೋಡಿದ್ರೆ ನಿಮ್ಮ ಚಿಂತೆ ಪರಿಹಾರ ಮಾಡು. ಪ್ರಾರಬ್ಧ ಅಂದ್ರೂ ಕೂಡ ಚಿಂತೆ ಮಾಡಿ ಜರೂರತೆ ಇಲ್ಲ. ಮನುಷ್ಯ ನನ್ನ ಹಣೆಯವರು ನಮ್ಮಂಗಿಲ್ಲ, ದೇವರು ನಮ್ಮಂಗಿಲ್ಲ, ಗುರುವಿಗೆ ನಮ್ಮಂಗಿಲ್ಲ ಅಂದ್ರೆ ನೀ ಸಾಯೋ ತನಕ ಅದಕ್ಕೆ ಚಿಂತೆ ದೂರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಯಾವುದೇ ಇರಲಿ, ಬಡತನ ಇರಲಿ, ದುಃಖ ಇರಲಿ, ರೋಗ ಇರಲಿ, ಪ್ರಯತ್ನ ಮಾಡಿ ದವಾಖಾನೆಗೆ ಹೋಗ್ಬಿಟ್ಟು ಪರಮಾತ್ಮ ಬಗೆಹರ ನಾನು ದವಾಖಾನೆಗೆ ಹೋಗಿಲ್ಲ, ನನ್ನ ಪರಮಾತ್ಮ ನಮಗೆಲ್ಲ ಸಾಯಬೇಕು. ಅದಕ್ಕೆ ಮಹಾನುಭಾವರು ನಮಗೆ ಹೇಳ್ತಾರೆ, ಒಮ್ಮೆ ಚಿಂತೆ ಮಾಡಬೇಡ. ಚಿಂತೆ ಮಾಡಿದ್ರೆ ಏನು ಆಗೋದಿಲ್ಲ. ಯಾಕೆ ನಾವು ನಮ್ಮ ಪ್ರಾರಬ್ಧ ಪಹಲೆ ವೆಚ್ಚ ಇಚ್ಛೆ ವೆಚ್ಚ ಅಷ್ಟೇ. ಎಳೆ ಹೆಂಗಿರ್ತಾವ, ನೂಲಿಂದ ಇತ್ತಂದ್ರೆ ನೂಲಿಂದ ತಯಾರಾಗ್ತದೆ, ಉಲ್ಲೊಂದು ಇತ್ತಂದ್ರೆ ಎಳೆ ಉಲ್ಲೊಂದು ತಯಾರಾಗ್ತದೆ, ರೇಷ್ಮೆದಿದ್ದರೆ ರೇಷ್ಮೆ ತಯಾರಾಗ್ತದೆ. ನಾವೇನಪ್ಪ ನೂಲಿಂದ ರೇಷ್ಮೆ ಅರಿವು ಬರಲಿ, ಎಳೆಯದನೆಂದು ನೂಲಿಂದು ಅರಿವು ಬರಲಿ ರೇಷ್ಮೆ ಅಂದ್ರೆ ಮನೆ ಕಸ ಮಾಡ್ತೀವಿ. ಹ್ಯಾಂಗೆ ಮಾಡಬೇಕು? ಇದನ್ನು ಬದಲು ಮಾಡಬೇಕು ಅಂದ್ರೆ ಅದೆಲ್ಲ ಪರಮಾತ್ಮ ಗುರು. ನಿನ್ನ ಪ್ರಾರಬ್ಧ ಬದಲು ಮಾಡತಕ್ಕಂಥ ಶಕ್ತಿ ಅವರಿಗೆ ಅದ. ಪರಮಾತ್ಮ ಅಪೇಕ್ಷೆ ಮಾಡ್ತದ್ರೆ ಏನಾಗಿದೆ ಎಲ್ಲ. ಅದಕ್ಕೆ ನಾವು ಬಹಳ ಹುಚ್ಚರಿದ್ದಾಗ ದೊಡ್ಡಿದ್ದೀವಿ. ನಮಗೆಲ್ಲ ಚಲೋ ಆಗಲಿ, ನೀನು ಹಣೆ ಬರೋದು ಚಲೋ ಇಲ್ಲ ಮಾಡ್ತೇನಪ್ಪ, ಚಲೋ ಆಗ್ಬೇಕಲ್ಲ ಒಂದು ಮಾಡು. ನಾವು ದೇವರಿಗೆ ನಮ್ಮಂಗಿಲ್ಲ, ಗುರುವಿಗೆ ನಮ್ಮಂಗಿಲ್ಲ,
ನಾನು ಹಣೆಬರ ಉಣಬೇಕು ಮಾಡಿದ್ದು ಮಾರಾಯ ಕಡಿಮೆ ಮಾಡಿದ್ರು ಉಣಂಗಿಲ್ಲ ಅಂದ್ರೆ ಪರಮಾತ್ಮ ಅದನ್ನು ಪರಮಾತ್ಮ ಪರಿಹಾರ ಮಾಡಿ ಸಾಧ್ಯ ತಿಳ್ಕೊಂಡು ನಮಗೆ ಹೇಳ್ಯಾರ. ಅದಕ್ಕೆ ನಾವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ಏನಾಗುದಿಲ್ಲ ನಮ್ಮ ಹಣೆಬರಕ್ಕೆ ಆಗಿರೋದು ಇಲ್ಲ ಅಂದ್ರೆ ಪರಮಾತ್ಮ ಇದು ಚಿಂತೆ ಮಾಡಿ ಮಾಡೋದು ಜೊತೆಗೆ ಆಗೋದೇನು ನಿಮ್ಮ ಕಡೆದು ಆಗೋದೇನು ಸಮಾಧಾನ ಮಾಡ್ಬೇಕಲ್ಲ. ಏನಾದ್ರು ನಾವು ಹಣೆಬರ ಎಲ್ಲಪ್ಪ ಅದಕ್ಕೆ ಏನು ಮಾಡೋದು ಕರೆಯುತ್ತಲ್ಲ ಅದು ಪರಮಾತ್ಮ ವಿಚಾರ ನಾವೇನು ಮಾಡೋದು. ಈ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತೇವೆ ಏನು ಮಾಡ್ತೀವಿ ನೀವೇನು ಮಾಡೋದು ಕೊಡ್ಬೇಕೆ ಅದು ಏನು ಮಾಡಕ್ಕೆ ಟ್ಯಾಕ್ಸ್ ಹೆಚ್ಚು ಮಾಡಾಗೆ. ಅದಕ್ಕೆ ಮನುಷ್ಯ ಚಿಂತೆ ಮಾಡೋದ್ರೆ ಏನಾಗ್ತದೆ ಕಾಟ ಕಲೇಜ ಕಾಯಿ ಚಿಂತಾ ಐಶಿ ಧಾಕಿನಿ ಕಾಟಕಲಿ ಆ ಮನುಷ್ಯನಿಗೆ ಬುದ್ಧಿ ಹಾಳಾಗ್ತದೆ, ಶಕ್ತಿ ಹಾಳಾಗ್ತದೆ. ಮನುಷ್ಯನ ಚಿಂತೆ ಮಾಡಿದಾಗ ಬುದ್ಧಿ ಆಗ್ತದೆ, ಎರಡನೇದು ಶಕ್ತಿ ಆಗ್ತದೆ. ಯಾಕೆ ಇದು ಒಳಗಿನ ಬೆಂಕಿ ಅದು ಸಾಕ ಮೇಲೆ ಹೊರಗಿನ ಬೆಂಕಿ ಸುಡ್ದಾಗ ಇರುವಾಗ ಈ ಒಳಗಿನ ಬೆಂಕಿ ಚಿಂತೆ ಸುಡ್ತದೆ ಮನುಷ್ಯ ಅಂತಿರಲ್ಲ. ಯಾಕೆ ಹಿಂದೆ ಏನು ಚಿಂತೆ ಮಾಡಬೇಕಂತ ನೀವೇ ಕೇಳ್ತೀರಿ. ಚಿಂತೆ ಮಾಡೋದ ಮಾರಿ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದ ಮ್ಯಾನ್. ಮಾರಿನೇ ಹೇಳ್ತದೆ ನೀವು ಪ್ರಕೃತಿ ಇದ್ದೀರೋ ಚಿಂತೆ ಆಗಿದ್ದೀರೋ ಅಂತ ನಿಮ್ಮ ಮಾರಿನೇ ಹೇಳ್ತದೆ. ಅದಕ್ಕೆ ಮನುಷ್ಯ ಹಮೇಶ ನಮ್ಮ ಚಿಂತೆಯೆಲ್ಲ ಪರಮಾತ್ಮ ಮೇಲೆ ಗುರುವಿನ ಮೇಲೆ ಹಾಕಿ ನಾವು ಮಾಡೋ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಪ್ರಯತ್ನ ಮಾಡಬೇಕು. ಅದು ಫಲದ ಬಗ್ಗೆ ನಾವು ವಿಚಾರ ಮಾಡಬೇಕು. ಅದು ಭಗವಂತ ಏನು ಕೊಡ್ತಾನೆ, ಸದ್ಗುರು ಏನು ಕೊಡ್ತಾನೆ, ಅದನ್ನು ಪ್ರೇಮದಿಂದ ಸ್ವೀಕಾರ ಮಾಡಬೇಕಿಲ್ಲ. ಹಿಂಗೆ ಆಯಿತು, ಬೆಟ್ಟಿಯಾಗಿ ಬಂತು, ಅಟ್ಯಾಕ್ ಬರಲಿಲ್ಲ, ಬರಲಿಲ್ಲ ಈ ಚಿಂತೆ ಮಾಡಿ ಹೋಗ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ನಾವು ಸದಾ ಫಲವನ್ನು ಪರಮಾತ್ಮನಿಗೆ ಒಪ್ಪಿಸಲಿಲ್ಲ. ಕರ್ಮ ನೀವು ಮಾಡಿ ಯಾರು ಮಾಡೋದು ಅದು ಬಂದ ಫಲ ಪರಮಾತ್ಮ ಇಚ್ಛ. ಹೀಗಿದ್ರೆ ನಾವೇನಪ್ಪ ನಾಳೆ ಸುಖಿ ಇರ್ತೇವೆ, ನಮ್ಮ ಆನಂದ ಇರ್ತದೆ, ನಮ್ಮ ಭಕ್ತಿನೂ ಹಾಳಾಗೋದಿಲ್ಲ. ಇಲ್ಲಾಂದ್ರೆ ನಿಮ್ಮ ಭಕ್ತಿ ಹಾಳಾಗಿರ್ತದೆ. ನಾವು ಮನೆಗೆ ಹೋಗಿದ್ದೇವೆ ಕಾಣ್ತಂತ ಆಗಲಿಲ್ಲ, ಹಾಳಾಗಿ ದೇವರನ್ನ ಹೋಗೋದು ಇಷ್ಟು ಥರ ಹೋಗಿ ಬಂದೇವೆ, ಇಟ್ಟು ಹೋದೇವಿ, ಅಲ್ಲಿ ಬಂದು ಇಲ್ಲಿ ಹೋದೇವಿ, ಆಗಲಿಲ್ಲ, ಹಾಳಾಗಿ. ನನಗೆ ಯಾರು ಮಾಡೋದು ನೆನಪ ನಾ ಹೋಗಿ ಹಾಕೋದು ಅದು ಅದೇ ಹೇಳಿದ್ದು. ನಾ ಮನೆಗೆ ಹೋದ್ರೆ ನನಗೆ ಕಾಯ್ದೆ ಬಂದಿಗೆ ಯಾವ ಹೇಳಿದ್ದ ಅದಕ್ಕೆ ನೀವು ಮಾಡಿದ್ದೀನಿ. ನಾ ಗುಡಿಗೆ ಹೋದ್ರೆ ನನಗೆ ಇಷ್ಟು ಕಾಯ್ದೆ ಆಗ್ತದೆ ಯಾರು ಹೇಳಿದ್ರು ನನಗೆ ಯಾಕೆ ಮಾಡಿದ್ದೀನಿ? ಮೂರ್ಖತನ ಅದು. ಮಾಡೋ ಕೆಲಸ ನಿಂದು, ಕೊಡೋ ಕೆಲಸ ಪರಮಾತ್ಮ, ಬಿತ್ತು ಕೆಲಸ ನಿಂದು, ಬೆಳೆ ಬರೋದು ಬಂದು ಏನೋ ಬೇಕಾದ್ರೆ ಮಾಡೀನಿ ಮಾಡಿರ್ಬೇಕು, ನೀನು ಮಾಡಿರ್ಬೇಕು. ಮಾಡಿ ಬೇಡೋದು ಮೂರ್ಖತನ. ಮಾಡೋ ಕೆಲಸ ನಿಂತಲ್ಲ, ಕೊಡೋ ಕೆಲಸ ಅವನು. ಪರಮಾತ್ಮ ಕೊಡ್ತಾನೆ, ಭಗವಂತ ಕೊಡ್ತಾನೆ, ಗುರುನಾಥ ಕೊಡ್ತಾನೆ. ನಿನ್ನ ಕೆಲಸ ಎಲ್ಲ ಮಾಡೋದು, ಬೇಡೋದೇನು ಕೆಲಸ ಅಲ್ಲ, ಮಾಡೋ ಕೆಲಸ ಪರಮಾತ್ಮ ಕೊಡ್ತಾನೆ, ಕೊಡೋ ಅದನ್ನು. ಅದಕ್ಕೆ ಯಾವ ಮನುಷ್ಯ ಬೇಡ್ತಾನೆ ಅವನು ಚಿಂತೆ ಮಾಡ್ತಾನೆ, ಬೇಡೋದು ಸಿಗಲಿಲ್ಲ ಅಂತಂದ್ರೆ ಭಕ್ತಿ ಹಾಳು ಮಾಡ್ತಾನೆ. ಕಡೆ ಪರಮಾತ್ಮ ಏನಾಗ್ತದೆ? ನಾವು ಬರುವ ಗುರುವಿನ ಹಾನಿ ಆಗ್ತದೆ. ದೇವರಿಗೆ ಕೈ ಹೊಡೆದ್ಬಿಟ್ಟು ಅವನೇನು ಕಡಿಮೆ ಆಗೋದಿಲ್ಲ, ನಿಂದೇ ಹಾಳಾಗ್ತದೆ, ಅವನೇನು ಹಾಳಾಗೋದಿಲ್ಲ. ಅವನೇನು ಹಾಳಾಗೋದು? ನಿನ್ನಂತೂ 4 ಲೀಟರ್ ಕಾಯಿ ಬಿಡ್ತಾವೆ, ಕಾಯಿ ಬಿಡ್ತಾವೆ, ಅವನಿಗೆ ಏನಾಗೋದು? ಏನಾಗೋದಿಲ್ಲ. ಬಿತ್ತು ಬಿಡು, ಭೂಮಿ ಏನಾಗೋದು? ಬಿತ್ತು ಬೆಳೆ ಬರ್ತಾ ಬಿಟ್ಟರು ತುಂಬ ಖಾಲಿ ಉಪವಾಸ. ನಮ್ಮ ಮೂರ್ಖತನ ಅದ. ದೇವರಿಗೆ ಮಾಡೋ ಕೆಲಸ, ಭಕ್ತಿ ಮಾಡೋ ಕೆಲಸ, ಗುರು ಸೇವೆ ಮಾಡೋ ಕೆಲಸ, ಎಲ್ಲ ಬಿಡೋ ಕೆಲಸ ಮಾಡಿದವರು ಸಿಕ್ಕೇ ಸಿಗ್ತದೆ, ಅಷ್ಟೇನೇ ಇಲ್ಲ. ನೀ ಹೆಂಗೆ ಮಾಡಿದಿ, ಏನು ಮಾಡಿದಿ, ಅದು ಪಕ್ಕ ಸಿಗ್ತದೆ. परमात्मा भगवान के यहाँ देर है अंधेर नहीं है. परमात्मा के तलाल गंಡು ಅದು ಖಾಲಿ ಹೋಗುವುದಿಲ್ಲ. ಪೂರ್ಣಾಕ ಪರಮಾತ್ಮ ನೋಡೋದು ನೀ ಬೇಡಕ್ಕೆ ಹೋಗಬೇಡ. ಮಾಡಿ ಸಿಗಬೇಕಂತ ಯಾರು ಹೇಳಿದ್ರೆ ಸಿಗಬೇಕಂತ ನೀನೇ ಮಾಡಿದ್ರೆ ನೀನೇ ಅರ್ಥ ಮಾಡ್ತೀವಿ. ಮಾಲಿನವ ಏನಪ್ಪ ಅಂತ ಕೇಳಿದ್ರೆ ಕಿಮ್ಮತ್ ಕೊಡ್ತಾನೆ, ನೀ ಕಿಮ್ಮತ್ ಕೊಡ್ತೀವಿ. ಹೋಗಿ ದುಕಾನದಾಗ ನಾವು ಮಾತು ಮಾಡಿ ನಾವು ಕಿಮ್ಮತ್ ಕೊಡ್ತಾನೆ, ಕಿಮ್ಮತ್ತು ಹೋಗ್ತಾನೆ. ಪರಮಾತ್ಮ ನಿನ್ನ ಸೇವಾ ಕಿಮ್ಮತ್ ಕಟ್ಟೋ ಪರಮಾತ್ಮ ನೀ ಅಲ್ಲ. ನಾ ಈಗ ಕಾಯಿ ಹೊಡೆದ್ರಿ ನನಗೆ ತುಪ್ಪ ಬೇಕಂತ ನೀನ
ಪರಮಾತ್ಮ ಕೇಳ್ತಾನೆ, ನೀ ಮಾಡೋದು ಸೇವೆ ಕಿಮ್ಮತ್ತು ಪರಮಾತ್ಮ ಗುರುಮಾತ್ಮ ಕೇಳ್ತಾನೆ. ಅದರ ಬಳಿಕ ನೀ ಎರಡು ಕಾಯಿ ಹೊಡೆದೆ ನಾನು 1 ಲಕ್ಷ ರೂಪಾಯಿ ಬೇಕಂತ ಯಾರ ನೀನೇ ಕಿಮ್ಮತ್ತು, ಎರಡು ಕಾಯಿ ಕಿಮ್ಮತ್ತು ನೀ ಕೇಳ್ತೇನೆ, ಪರಮಾತ್ಮ ಕೇಳ್ತಾನೆ, ನಿನ್ನ ದೇವರು ಕೇಳ್ತಾನೆ. ಅದಕ್ಕೆ ನೀ ಮಾಡಿದ ಕೆಲಸಕ್ಕೆ ನೀನೇ ಕಿಮ್ಮತ್ತು, ನಿನ್ನ ಮೂರ್ಖ ಭಕ್ತನಲ್ಲ. ನೀ ಚಿಂತೆ ಮಾಡಬೇಕು. ನೀ ಮಾಡು, ಕೊಡು, ಪರಮಾತ್ಮ ತಾನೇ ಕೊಡ್ತಾನೆ. ಅದರ ಪರಮಾತ್ಮ ಹಂತಕ್ಕೆ ಎಂದು ಮಾಡಿದ ಸೇವಾ, ನೀವು ಮಾಡಿದ ಜಪ, ನೀವು ಮಾಡಿದ ಯಾವುದು ಹಾಳಾಗುವುದಿಲ್ಲ. ಅದಕ್ಕೇನು ಕಿಮ್ಮತ್ತಲ್ಲ, ಕಿಮ್ಮತ್ತು ಪರಮಾತ್ಮ ಬರೋಬ್ಬರಿ ಕೊಡ್ತಾನೆ ಅಂತ ತಿಳ್ಕೊಂಡು ಚಿಂತೆ ಯಾಕೆ ಮಾಡ್ತೀವಿ? ಮಾಡೋ ಕೆಲಸ ನಿಂತದ, ಕೊಡೋ ಕೆಲಸ ಅವನು ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಬೆಳೆ ಕೆಲಸ ಅಂತ ಧಾರಣೆ ಅವರು ಅಲ್ಲಿ ಕಟ್ತಾರೆ ಗಂಜದಲ್ಲಿ. ನೀ ಕಟ್ತಿ ₹1,00,000 ಅಂತ ನೀ ಕಟ್ಟಂಗಿಲ್ಲ, ಅಲ್ಲಿ ಕಟ್ತಾರೆ. ಹಾಗೆ ಕರ್ತವ್ಯ ಧರ್ಮ ಮಾಡೋದು ನಮ್ಮ ಕೆಲಸ, ಅದ್ರ ಕಿಮ್ಮತ್ತ ಕೊಟ್ಟೋದು ಪರಮಾತ್ಮನ ಕೆಲಸ, ಗೋವಿನ ಕೆಲಸ. ನಾವು ಒಯ್ದು ಅಂಗಡಿ ಹಚ್ಚೋದು ಅಷ್ಟೇ ಮಾಡ, ಅದೇನು ಪುಸ್ತಕ ತೊಗೊಂಡು ಹಾಗೆ ನಾವು ಮಾಡೋದು ಕರ್ಮೆಲ್ಲ ಪರಮಾತ್ಮ ಬಗ್ಸೋದು, ಗುರಿ ಬಗ್ಸೋದು. ಏನು ಕೊಡ್ತಾನೆ? ಸಹರ್ಷ ಹತ್ತು ಹೋಗ್ಬೇಕೇನ, ಅದ್ಯಾಕಿಲ್ಲ ಇದ್ಯಾಕಿಲ್ಲ, ನೀವು ಪಾಸ್ ಯಾಕಂತೀರಿ, ಸಾವಿರ ಕರಂಗಿಲ್ಲ ಅಂದ್ರೆ ಮಾಲ್ ವಾಪಸ್ ಹೋಗ್ತಾನೆ. ಹೋಗೋದು ಅದಕ್ಕೇನಪ್ಪ ಅಂತ ಕೇಳಿದ್ರೆ ನಾವು ಲಕ್ಷ್ಯತೆ ಏನಪ್ಪ ಅಂದ್ರೆ ನಮ್ಮ ಪರಮಾತ್ಮನ ಸೇವೆ ಕರ್ಮವನ್ನು ಮಾಡಿ ಪ್ರಯತ್ನ ಮಾಡಬೇಕು. ಹಲವಾರು ಒಂದು ಅಪೇಕ್ಷೆ ಮಾಡಬಾರ್ದು. ಅದಕ್ಕೆ ಅಪೇಕ್ಷೆ ಮಾಡಿದ್ರೆ ಚಿಂತೆ ಇರಂಗಿಲ್ಲ, ಫಲದೇ ಚಿಂತೆ. ಕೆಲಸದಿಂದ ಫಲದ ಚಿಂತೆ, ಆ ಚಿಂತೆ ಬಿಟ್ಟರೆ ಅಂದ್ರೆ ಪರಮಾತ್ಮ ಚಿಂತನೆ ಮಾಡಿ ಪರಮಾತ್ಮ ಎಂದೂ ಆಕರ್ಷಿತವಾಗಿಲ್ಲ. ಮಾತ್ರ ಬರ್ದಂತೆ ಅವಸ್ಥೆಗಳು ಭಜನೆ ಈ ಥರ ಹೇಳ. ಯಾರು ಹೆಂಗೆ ಮಾಡ್ತಾರೋ ಅವ್ರು ಬರೋಬ್ಬರಿ ನಾ ಕೊಡ್ತೀನಿ, ಪ್ರಶ್ನೆನೇ ಇಲ್ಲ. ಯಾವ ಭಾವ, ಯಾವ ರೀತಿ ಮನಸ್ಸಿನಾಗ ಏನು ಮಾಡಕತ್ತಾನೆ, ಮಾತಾಡಿ ಏನು ಮಾಡಕತ್ತಾನೆ, ಮಾತಾಡ್ತಾರ ಒಂದು, ಮನಸ್ಸಿನಾಗ ಒಂದು, ಕೈಯಾಗ ಒಂದು, ಅವ್ರು ಏನು ಕೊಡೋದು ನಾ ಕೊಡ್ತೀನಿ ಪರಮಾತ್ಮ ಅಂತ. ಅದಕ್ಕೆ ನಾವು ಲಕ್ಷ್ಯ ಕೊಡ್ತೀನಿ. ಮಾಡೋ ಕೆಲಸ ನಮ್ಮದು, ಕೊಡೋ ಕೆಲಸ ಏನು ಕೊಡ್ತಾನೆ ಅದರ ಪ್ರೀತಿಯಿಂದ ಸ್ವೀಕಾರ ಮಾಡೋದು, ಪರಮಾತ್ಮನ ಧನ್ಯವಾದ ಹೇಳೋದು. ಈ ಪರಮಾತ್ಮ ನಿಮ್ಮ ಕೃಪಾ ನಿಮ್ಮ ದೇವ ಸದಾ ಇರಲಿ ಅಂತ ಕೇಳಬೇಕು. ಪರಮಾತ್ಮನ ಕಿರಿಕಿರಿ ಮಾಡಿ ಅದೇ ಕೊಡೋದು, ಕಿರಿಕಿರಿ ಮಾಡಿದ ಯಾರು ಪಸಂದ್ ಮಾಡೋಂಗಿಲ್ಲ. ದೇವರು ಪಸಂದ್ ಮಾಡೋಂಗಿಲ್ಲ, ಗುರುಗಳು ಮಾಡೋಂಗಿಲ್ಲ, ಮನೆಯಾಗ ನಿಮ್ಮ ಅವ್ವ ಅಪ್ಪೆ ಮಾಡೋಂಗಿಲ್ಲ. ಕಿರಿಕಿರಿ ಮಾಡೋದು, ಗಾಡಿ ಕಿರಿಕಿರಿ ಮಾಡೋದು, ಹೆಣ್ಣು ಸಾಕೋದು, ಹೆಣ್ಣು ಕಿರಿಕಿರಿ ಮಾಡೋದು, ಗಾಡಿ ಸಾಕೋದು. ಕಿರಿಕಿರಿ ಯಾರು ಮಾಡಿ ಮಟ್ಟದನ್ನು ಪ್ರೇಮದ ಸ್ವೀಕಾರ ಮಾಡಿ ಆನಂದ ಆಯ್ತದೆ. ಕೊಡಬೇಕು, ಚಿಂತೆ ಮಾಡಬೇಡಿ. ಅಂಥದ್ದನ್ನು ಚಿಂತೆ